ಅಕ್ರಮ ಆಗಿತ್ತು. ಆ ಒಂದು ಅಕ್ರಮವನ್ನ ಖಂಡಿಸಿ ಜೆನ್ಸಿಗಳು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ರು. ಪ್ರಧಾನ್ ಅವರ ರಾಜೀನಾಮೆ ಕೂಡ ಆಯಿತು. ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ನೀಟ್ ಬ್ಯಾನ್ಗೆ ಆಗ್ರಹ. ರಾಜ್ಯದಿಂದಲೇ ಆರಂಭವಾಗಲಿದೆ ನೀಟ್ ಬ್ಯಾನ್ ಚಳುವಳಿ. ನೀಟ್ ಬೇಡ, ಸಿಇಟಿ ಬೇಕು, ರಾಜ್ಯದಿಂದ ಸಹಿ ಅಭಿಯಾನ. ನೀಟ್ ರದ್ದುಗೊಳಿಸಿ ಕೆಇಎ ಸಿಇಸಿ ಮರುಸ್ಥಾಪನೆ ಮಾಡಿ. ಚಿತ್ರ ಸಾಹಿತ್ ಕವಿರಾಜ್ ನೇತೃತ್ವದಲ್ಲಿ ಬೃಹತ್ ಸಹಿ ಅಭಿಯಾನ ಶುರುವಾಗ್ತಾ ಇದೆ. ಸಾಹಿತಿಗಳು ವಿದ್ಯಾರ್ಥಿಗಳ ಪೋಷಕರಿಂದ ನೀಟ್ ಬ್ಯಾನ್ಗೆ ಸಹಿಯನ್ನ ಮಾಡಲಾಗಿದೆ. ಒಂದೇ ದಿನದಲ್ಲಿ 2000ಕ್ಕೂ ಅಧಿಕ ಜನರಿಂದ ಸಹಿಯನ್ನ ಸಂಗ್ರಹ ಮಾಡಲಾಗಿದೆ. ನೀಟ್ ಬೇಡವೇ ಬೇಡ, ತೆಗೆದಾಕಿ ಅಂತ ಹೇಳಲಾಗ್ತಾ ಇದೆ. ಇದೀಗ ಕವಿರಾಜ್ ಅವರು ಈ ಕುರಿತಾಗಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಆ ಟ್ವೀಟ್ ಅಲ್ಲಿ ಕೆಲವೊಂದಷ್ಟು ಮಾತುಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ನೀಟ್ ಮುಖ್ಯವಾಗಿ ಎನ್ಸಿಇಆರ್ಟಿ ಮತ್ತು ಸಿಬಿಎಸ್ಇ ಪಠ್ಯಕ್ರಮದ ಮೇಲೆ ಅವಲಂಬಿತ ಆಗಿದೆ. ಹಾಗಾಗಿ ನೀಟ್ ಅನ್ನ ಬ್ಯಾನ್ ಮಾಡಬೇಕು. ರಾಜ್ಯ ಪಠ್ಯಕ್ರಮದಲ್ಲಿ ಓದಿದ ಕನ್ನಡದ ಗ್ರಾಮೀಣ ಬಡ ಮಕ್ಕಳ ಪಾಲಿಗೆ ಕಷ್ಟ ಸಾಧ್ಯವಾಗಿದೆ ನೀಟನ್ನ ಪಾಸ್ ಮಾಡುವಂತ ವಿಚಾರ. ಹಾಗಾಗಿ ನೀಟ್ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಆ ಕುರಿತಾಗಿ ಟ್ವೀಟ್ ಅನ್ನ ಕೂಡ ಹಾಕಿರುವಂತದ್ದು. ನೀಟ್ ಬಂದ ನಂತರ MBBS ಸೀಟ್ ಪಡೆದ ಕನ್ನಡದ ಮಕ್ಕಳು, ತದನಂತರ ಅಲ್ಲಿ ಪ್ರಮಾಣವನ್ನ ಗಣನೀಯವಾಗಿ ಕಡಿಮೆಯಾಗಿ ಪ್ರತಿ ವರ್ಷನೂ ಕೂಡ ಸಾವಿರಾರು ಕನ್ನಡ ಮಕ್ಕಳು ವೈದ್ಯರಾಗುವಂತಹ ಕನಸಿಗೆ ಕಲ್ಲು ಬೀಳ್ತಾ ಇದೆ, ಅದು ಭಗ್ನ ಆಗ್ತಾ ಇದೆ. ಹಾಗಾಗಿ ಈ ಅನ್ಯಾಯವನ್ನ ತಡಿಬೇಕು. ನಿಮ್ಮ ನೀಟ್ ಸಾಕು, ನಮ್ಮ ಸಿಇಟಿ ಬೇಕು. ಸಹಿ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯ ಪಠ್ಯಕ್ರಮಕ್ಕೆ ಅನ್ಯಾಯ ಆಗ್ತಾ ಇದೆ. 90% ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರೆ, ರಾಜ್ಯ ಪಠ್ಯಕ್ರಮದಲ್ಲಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ನೀಟ್ ಸಂಪೂರ್ಣವಾಗಿ ಸಿಬಿಎಸ್ಇ ಹಾಗೂ NCERT ಆಧಾರಿತವಾಗಿರುವಂಥದ್ದು. ದುಬಾರಿ ಕೋಚಿಂಗ್ ಜಾಲದಿಂದ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೀಟುಗಳು ಕೈಗೆಟಕ್ತಾ ಇಲ್ಲ. ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಇದು ಕೂಡ ಒಪ್ಪುವಂತ ಮಾತೆ. ಯಾಕಂತ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ನೀಟ್ ಪರೀಕ್ಷೆ ಪಾಸ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಯಾಕಂತ ಅಂದ್ರೆ ಅಲ್ಲಿನ ಸಿಲೆಬಸ್ ಬೇರೆ ಇರುತ್ತೆ, ಜೊತೆಯಲ್ಲಿ ಭಾಷೆ ಬೇರೆ ಇರುತ್ತೆ. ಅದೆಲ್ಲವನ್ನ ಕೂಡ ಒಗ್ಗೂಡಿಸ್ಕೊಂಡು MBBS ಪರೀಕ್ಷೆಯನ್ನ ಪಾಸ್ ಮಾಡುವಂಥದ್ದು ಅಷ್ಟು ಸುಲಭವಾಗಿರೋದಿಲ್ಲ. ಹಾಗಾಗಿ ಇದೀಗ ಸಹಿ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ನೀಟ್ ಬೇಡವೇ ಬೇಡ, ನಮಗೆ ನೀಟ್ ಪರೀಕ್ಷೆಯನ್ನ ಬ್ಯಾನ್ ಮಾಡಬೇಕು, ಜೊತೆಯಲ್ಲಿ ಅದರ ಬದಲಿಗೆ CT ಎಕ್ಸಾಮ್ ಇದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಕವಿರಾಜ್ ಅವರು ಕೂಡ ಈಗೊಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇಂದಿನಿಂದಲೇ ಸಹಿ ಅಭಿಯಾನ ಕೂಡ ಶುರುವಾಗಿದೆ. ಸರಿಸುಮಾರು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಕೂಡ 2000 ಜನರು, ಪೋಷಕರು, ವಿದ್ಯಾರ್ಥಿಗಳು ಸಹಿಯನ್ನ ಕೂಡ ಹಾಕಿದ್ದಾರೆ. ಸಾಹಿತಿಗಳು, ವಿದ್ಯಾರ್ಥಿಗಳ ಪೋಷಕರಿಂದ ನೀಟ್ ಬ್ಯಾನ್ಗೆ ಸಹಿಯನ್ನ ಹಾಕಲಾಗಿದೆ. ಎಸ್ ನೋಡಿ, ಮತ್ತೊಂದು ಕಡೆನಲ್ಲಿ ಈಗ ಆಲ್ರೆಡಿ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೂಡ ಕೊಟ್ಟರು. ರಾಜೀನಾಮೆ ಕೊಟ್ಟ ಬಳಿಕ ಪ್ರಹ್ಲಾದ್ ಜೋಶಿ ಅವರು ಕೂಡ ನೂತನ ಶಿಕ್ಷಣ ಸಚಿವರಾಗಿ, ಅಂದ್ರೆ ಅವರಿಗೆ ಹೆಚ್ಚುವರಿ ಖಾತೆಯನ್ನ ಕೊಟ್ಟಿದ್ದಂಥದ್ದು, ಅದನ್ನ ಕೂಡ ನಿಭಾಯಿಸಿ ಅಂತ ಕೂಡ ಹೇಳಿದ್ರು. ಅದನ್ನ ನಾನು ಚಾಚು ತಪ್ಪದಲ್ಲೇ ನಿಭಾಯಿಸ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಂಥದ್ದು. ಕೇಂದ್ರ ನೂತನ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ದೆಹಲಿಯ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರವನ್ನು ಕೂಡ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಪ್ರಧಾನ್ ರಾಜೀನಾಮೆ ಬಳಿಕ ಪ್ರಹ್ಲಾದ್ ಜೋಶಿಗೆ ಹೊಣೆಯನ್ನ ಹೊರಲಾಗಿದೆ. ಅವರಿಗೆ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅಧಿಕಾರ ಸ್ವೀಕಾರದ ಬಳಿಕ ಮೊದಲ ಬಾರಿಗೆ ಜೋಶಿ ಸಭೆಯನ್ನ ಕೂಡ ಕರೆದಿದ್ದಾರೆ. ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡ ಬಳಿಕ ಈಗ ಆಲ್ರೆಡಿ ಅವರ ಹೆಗಲಿಗೆ ಯಾವಾಗ ಹೋಯ್ತೋ ಈ ಸಂದರ್ಭದಲ್ಲೇ ಸಿಜೆಪಿ ಪಕ್ಷದಿಂದಲೂ ಕೂಡ ಒಂದು ಮಾತು ಕೇಳಿ ಬಂದಿತ್ತು. ನಾವು ನಿಮ್ಮನ್ನು ಕೂಡ ಗಮನಿಸ್ತಾ ಇರ್ತೀವಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ ಅನ್ನುವಂಥ ಮಾತನ್ನ ಸಿಜೆಪಿ ಪಕ್ಷ ಕೂಡ ಹೇಳ್ತು. ವಿದ್ಯಾರ್ಥಿಗಳು ಕೂಡ ಯಾರಿಗೆ ಆ ಹೊಣೆಗಾರಿಕೆ ಹೋದ್ರೂ ಕೂಡ ಇನ್ನು ಮುಂದೆ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಆಯಿತು, ಅವ್ರು ತಪ್ಪು ಮಾಡಿದ್ರು ಅನ್ನುವ ಉದ್ದೇಶಕ್ಕಾಗಿ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿ ಇರಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ. ಪ್ರಹ್ಲಾದ್ ಜೋಶಿ ಅವರು ಇದೀಗ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣ ಇಲಾಖೆ ಹೆಚ್ಚುವರಿ ಖಾತೆ ಸಿಕ್ಕ ಬಳಿಕ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ.